ನಮಸ್ಕಾರ, ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಖೈದಿಗಳ ಕಳ್ಳಾಟ ಅನ್ನೋದು ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಕಳ್ಳಾಟ ಮುಂದುವರೆದಿದೆ. ಜೈಲಲ್ಲೇ ಮೊಬೈಲ್ ಮಾರಾಟ ಮಾಡಿ ಲಕ್ಷ ಸಂಪಾದನೆ ಮಾಡ್ತಾರಂತೆ ಅಲ್ಲಿರುವಂತಹ ಖೈದಿಗಳು. ಖೈದಿಯ ಗುದದ್ವಾರದಲ್ಲಿ 2 ಮೊಬೈಲ್ ಹಾಗೂ ಬ್ಯಾಟರಿ ಪತ್ತೆಯಾಗಿದೆ. ಖೈದಿಗಳಿಂದಲೇ ನಡೆಯುತ್ತೆ ಜೈಲಿನಲ್ಲಿ ಮೊಬೈಲ್ ಮಾರಾಟ. ಅಲ್ಲಿರುವಂಥ ಜೈಲು ಅಧಿಕಾರಿ ಅದೇನು ಮಾಡ್ತಿದ್ದಾರೆ ಅಂತ ನಿಜಕ್ಕೂ ಅರ್ಥ ಆಗೋದಿಲ್ಲ. ನೋಡಿ, ಇದು ಇವತ್ತು ನೆನ್ನೆ ಕಥೆಯಲ್ಲ. ಕಳೆದ ಹಲವಾರು ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲು ಅಂದ ಸಂದರ್ಭದಲ್ಲಿ ಇಂಥ ಕಳ್ಳಾಟಗಳು ನಿರಾತಂಕವಾಗಿ ನಡೀತಾನೆ ಇರ್ತಾವೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ನಡುವೆ ನಾವು ಇತ್ತೀಚೆಗೆ ಒಂದು ಸುದ್ದಿಯನ್ನು ಕೊಟ್ಟಿದ್ವಿ, ನೀವು ಗಮನಿಸಿರಬಹುದು. ಈ ಪರಪ್ಪನ ಅಗ್ರಹಾರ ಜೈಲು ಸುತ್ತಮುತ್ತ ಜಾಮರ್ ಅಳವಡಿಕೆಯ ಪರಿಣಾಮ ಅಲ್ಲಿರುವಂಥ ಜನಸಾಮಾನ್ಯರಿಗೆ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ ಅಂತ. ಜಾಮರ್ ಯಾಕೆ ಅಳವಡಿಕೆ ಮಾಡ್ತಾರೆ ಹೇಳಿ? ಮೊಬೈಲ್ ಒಂದು ಪಕ್ಷ ಈ ಜೈಲು ಆವರಣದಲ್ಲಿದ್ದರೆ ಆ ನೆಟ್ವರ್ಕ್ ಡ್ರಾಪ್ ಆಗಲಿ ಅಂತ ಹೇಳಿ. ಇಷ್ಟು ನಿರಾತಂಕವಾಗಿ ಮೊಬೈಲ್ಗಳಿದ್ದಾವೆ ಅಂತ ಹೇಳಿದ್ರೆ ಜಾಮರ್ ನೆಟ್ ಕೆಲಸ ಮಾಡ್ತಿದೆಯಾ ಇಲ್ವಾ ಅನ್ನುವಂಥ ಸಹಜ ಪ್ರಶ್ನೆ. ಮತ್ತು ಅಲ್ಲಿ ಜೈಲು ಅಧಿಕಾರಿಗಳು ಅದೆಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಿಜಕ್ಕೂ ಅರ್ಥ ಆಗೋದಿಲ್ಲ. ಪದೇ ಪೊಲೀಸರಿಗೆ ತಲೆನೋವಾಗಿದೆ ಈ ಖೈದಿಗಳ ಕಳ್ಳಾಟ. ಕದ್ದು ಮುಚ್ಚಿ ಮೊಬೈಲ್ ತೆಗೆದುಕೊಂಡು ಹೋಗಲು ಯತ್ನವನ್ನ ನಡೆಸಲಾಗುತ್ತೆ. ಮೊಬೈಲ್ ಇಟ್ಟುಕೊಂಡ ಜಾಗ ಮಾತ್ರ ಪತ್ತೆ ಮಾಡಿದ್ದೆ ನಿಜಕ್ಕೂ ಕೂಡ ರೋಚಕ ಅಂತ ಹೇಳ್ಬೋದು. ವಿಚಾರಣಾಧೀನ ಖೈದಿಯಾಗಿರುವ ರಘುವೀರ್ ಕಳ್ಳಾಟ ನಿಜಕ್ಕೂ ಬಯಲಾಗಿದೆ. ನೋಡಿ, ಖೈದಿಗಳನ್ನು ಭೇಟಿಯಾಗುವಂತಹ ಯಾರೇ ಬಂದರೂ ಕೂಡ ಅಲ್ಲಿ ಇರುವಂತಹ ತೆಗೆದುಕೊಂಡು ಹೋಗುವಂಥ ವಸ್ತುಗಳನ್ನು ಸಂಪೂರ್ಣ ಪರಿಶೀಲನೆ ಮಾಡಿಯೇ ಬಿಡುವಂಥ ಪ್ರಕ್ರಿಯೆ ಇರೋದರಿಂದಾಗಿ ಅದು ಹೇಗೆ ಮೊಬೈಲ್ಗಳು ಪರಪ್ಪನ ಅಗ್ರಹಾರ ಜೈಲನ್ನು ಎಂಟ್ರಿ ಆಗುತ್ತೆ ನಿಜಕ್ಕೂ ಅರ್ಥ ಆಗೋದಿಲ್ಲ. ಇದು ಒಂದು. ಎರಡನೇದಾಗಿ, ಕದ್ದು ಮುಚ್ಚಿ ಮೊಬೈಲ್ ತೆಗೆದುಕೊಂಡು ಹೋಗಲು ಪ್ರಯತ್ನಗಳು ನಡೆದಿದೆಯಂತೆ. ಈ ನಡುವೆ ಈಗ ರಘುವೀರ್ ಅನ್ನುವಂತಹ ಕಳ್ಳ ಖೈದಿ ಮೊಬೈಲ್ ಇಟ್ಕೊಂಡಿದ್ನಲ್ಲ, ಆ ಜಾಗವನ್ನು ಪತ್ತೆ ಮಾಡಿದ್ದಿದೆಯಲ್ಲ, ಅದು ನಿಜಕ್ಕೂ ರೋಚಕ. ಕೋರ್ಟ್ಗೆ ಹೋಗಿದ್ದ ಖೈದಿ ಗುದದ್ವಾರದಲ್ಲಿ 2 ಮೊಬೈಲನ್ನು ಇಟ್ಕೊಂಡು ಬಂದಿದ್ದಾನೆ. ನೋಡಿ, ಎಲ್ಲೆಲ್ಲಿಂದ ಮೊಬೈಲ್ ತಗೊಂಡು ಬರ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ವಾಪಸ್ ಬರುವ ಸಂದರ್ಭದಲ್ಲಿ ಬೇರೆಯವರಿಂದ ಮೊಬೈಲನ್ನು ಪಡೆದುಕೊಂಡಿದ್ದಾನೆ ಈ ರಘು. ಜೈಲಲ್ಲಿ ತಪಾಸಣೆಯ ವೇಳೆ ಸ್ಕ್ಯಾನ್ ಸೈರನ್ ಸದ್ದು ಮಾಡಿದೆ. ಕೂಡಲೇ ರಘುವೀರ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೈಲು ಸಿಬ್ಬಂದಿ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಆತ ಬರುವ ಸಂದರ್ಭದಲ್ಲಿ ಆ 2 ಮೊಬೈಲನ್ನು ಇಟ್ಕೊಂಡು ಬಂದಿದ್ದಾನೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಂಥ ಘಟನೆಗಳನ್ನು ನೋಡಿದಾಗ. ಪರಪ್ಪನ ಅಗ್ರಹಾರ ಜೈಲು ಅಂದರೆ ಅದು ಜೈಲು. ಅಲ್ಲಿ ಮನಪರಿವರ್ತನೆಗೋ ಮಾಡಿದ ತಪ್ಪಿಗೋ ಶಿಕ್ಷೆ ಅನುಭವಿಸೋಕೆ ಹೋಗಬೇಕು. ಇಲ್ಲಿ ಮೊಬೈಲ್ಗಳು ಪತ್ತೆ ಆಗ್ತವೆ, ಅದು ಇಡಬಾರ್ದು ಜಾಗದಲ್ಲಿ ಇಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ರಘುವೀರ್ ಅನ್ನುವಂತಹ ಖೈದಿ ಮೊಬೈಲನ್ನು ಹೊಂದಿದ್ದಂತಹ ವಿಷಯ ಇದೆಯಲ್ಲ, ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಪರಪ್ಪನ ಅಗ್ರಹಾರ ಅಂದರೆ ಅದು ಜೈಲಾಗಿರಬೇಕು. ಇಲ್ಲಿ ಮೊಬೈಲ್ಗಳ ಹಾವಳಿ, ಖೈದಿಗಳ ಕಳ್ಳಾಟ ಅಂದರೆ ಸದ್ಯಕ್ಕಿರುವಂಥ ರಿಪೋರ್ಟ್ಸ್ ಏನು? ಇದು ಇವತ್ತು ನೆನ್ನೆ ವಿಷಯ ಅಲ್ಲ ಮೂರ್ತಿ. ಕಳೆದ ಹಲವಾರು ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲು ಅಂದರೆ ಈ ಗಂಭೀರ ಆರೋಪ ಕೇಳಿ ಬರ್ತಾನೆ ಇದೆ. ಏನಿದೆ ಮಾಹಿತಿ ಈ ಸಂಬಂಧ? ಖಂಡಿತ ದಿವ್ಯಾ, ನಮಗೆ ಈ ವಿಷಯ ಒಂದು ರೀತಿ ಆಶ್ಚರ್ಯ ಆಗಿರಬಹುದು. ಆದ್ರೆ ಇದು ಎಂದಿನ ರೆಗ್ಯುಲರ್ ಆಗಿ ಜೈಲಿನಲ್ಲಿ ನಡೆಯುವಂತಹ ಇದೊಂದು ಪ್ರಕ್ರಿಯೆ ಅಂತಾನೆ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತಂದ್ರೆ ರೂಪಾ ಅಂತ ADGP ರೂಪಾ ಅವರ ಕಾಲಘಟ್ಟದಲ್ಲಿ ಕೂಡ ಈ ತರ ಪ್ರಕರಣಗಳನ್ನ ಜೈಲಿನೊಳಗಡೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಗಾಕೊಂಡಿದ್ರು. ಆದ್ರೆ ಈ ತರ ವಿಚಾರಗಳು ಹಲವಾರು ಬಾರಿ ರೇಡ್ ಮಾಡಿದಾಗ್ಲೆಲ್ಲನೂ ಕೂಡ ಜೈಲಿನೊಳಗಡೆ ಮೊಬೈಲ್ಗಳಾಗ್ಲಿ, ಒಂದು ಚಾರ್ಜರ್ಗಳಾಗ್ಲಿ, ರೇಷನ್, ಮತ್ತೊಂದು ಇನ್ನೊಂದು ಸಿಮ್ ಕಾರ್ಡ್ಗಳು ಎಲ್ಲಾನು ಕೂಡ ಸಿಕ್ಕಿರ್ತಕ್ಕಂಥ ಪ್ರಕರಣಗಳು ಹಲವಾರು ಬಾರಿ ಕೂಡ ನಡೆದಿದ್ದಾವೆ. ಆದ್ರೆ ಇವತ್ತೂ ಕೂಡ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘುವೀರ್ ಅನ್ನೋ ಒಬ್ಬ ವಿಚಾರಣಾಧೀನ ಖೈದಿ ಅಂಡರ್ ಟ್ರಯಲ್ ಅಲ್ಲಿ ಇರ್ತಾನೆ. ಈತನನ್ನ ಒಂದು ಕೋರ್ಟಿಗೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಒಂದು ಜೈಲಿನ ಒಳಗಡೆ ಎಂಟ್ರಿ ಆದ್ರೆ ಒಂದು ಸೈರನ್ ಇರ್ತದೆ. ಯಾಕಂದ್ರೆ ಸ್ಕ್ಯಾನ್ ಮಾಡೋ ಸೈರನ್ ಇರ್ತದೆ. ಆ ಸೈರನ್ ಒಳಗಡೆ ಎಂಟ್ರಿ ಆದಾಗ ಅದೊಂದು ಶಬ್ದ ಮಾಡುತ್ತೆ. ಏನಾದ್ರೂ ಮ್ಯಾಗ್ನೆಟಿಕ್ ವಸ್ತುಗಳಾಗ್ಲಿ, ಎಲೆಕ್ಟ್ರಿಕ್ ವಸ್ತುಗಳಾದ್ರಿ ಇದ್ರೆ ಆ ದೇಹದೊಳಗಡೆ ಅಥವಾ ಜೋಬಲ್ಲಿ ಇದ್ದಾಗ ಅದು ಸೈರನ್ ಸದ್ದು ಮಾಡುತ್ತೆ. ಆ ಸದ್ದು ಮಾಡಿದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಬ್ಬ ಕಾನ್ಸ್ಟೇಬಲ್ ಆತನನ್ನ ವಶಕ್ಕೆ ಪಡೆದು ಅಲ್ಲೇ ಒಳಗಡೆ ಇರ್ತಕ್ಕಂತಹ ಜೈಲಿನ ಆಸ್ಪತ್ರೆ ಒಳಗಡೆ ಹೋಗಿ ಎಕ್ಸ್ರೇನ ತೆಗೆದು ನೋಡಿದಾಗ 2 ಮೊಬೈಲ್ ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದು ಒಂದು ಪತ್ತೆ ಆಗುತ್ತೆ. ಹೇಗೆ ಇದು ಹೊಟ್ಟೆ ಒಳಗಡೆ ಹೋಯ್ತು ಅಂದ್ರೆ ಬಾಯಿನ ನುಂಗುದ್ನ ಅಥವಾ ಅಂತ ಹೇಳಿ ಪರಿಶೀಲನೆ ಮಾಡಿ ಆತನನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ
ಆತ ಒಂದು ಗುದದ್ವಾರದಿಂದ ಆತ ಆ ಒಂದು 2 ಮೊಬೈಲ್ಗಳನ್ನ ಸೇರಿಸಿಕೊಂಡು ಅದಕ್ಕೆ ಒಂದು ಸೆಲ್ಲೋ ಟೇಪ್ ಅನ್ನ ಹಾಕಿ ಆ ಜಾಗದಲ್ಲಿ ಕೊಂಚ ಸೆಲ್ಲೋ ಟೇಪ್ ಅನ್ನ ಇಳಿಬಿಟ್ಟು ಒಳಗಡೆ ಹೋಗಿರ್ತಕ್ಕಂಥದ್ದು. ಈ ರೀತಿ ಪ್ರಕರಣಗಳು ಹಲವಾರು ಬಾರಿನೂ ಕೂಡ ಅಲ್ಲೇ ಪರಪ್ಪನಂಗ್ಲ ಪೊಲೀಸ್ ಠಾಣಾ ಸಿಬ್ಬಂದಿ ಕೂಡ ಹಿಡಿದಿದ್ರು. ಅದೇ ಪ್ರಕರಣ ಮತ್ತೊಂದು ಬಾರಿ ಮರುಕಳಿಸಿರ್ತಕ್ಕಂಥದ್ದು. ಹೀಗಾಗಿ ಎಷ್ಟೇ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಜೈಲು ಸಿಬ್ಬಂದಿ ಬಿಗಿ ಮಾಡಿದ್ರು ಕೂಡ ಇಂಥ ಪ್ರಕರಣಗಳು ನಡೀತಾನೆ ಇದಾವೆ ಅಂತಾನೆ ಹೇಳ್ಬೋದು. ದಿವ್ಯಾ, ಮೂರ್ತಿ ಆತ ಪರ್ಸನಲ್ ಯೂಸ್ಗೆ ಮೊಬೈಲ್ ಅನ್ನ ತಗೊಂಡಿದ್ದ ಅಥವಾ ಮೊಬೈಲ್ನ ಜೈಲಿನೊಳಗೆ ಬೇರೆ ಖೈದಿಗಳಿಗೆ ಸೆಲ್ ಮಾಡೋದಕ್ಕೆ ತಗೊಂಡಿದ್ದ, ಇದಕ್ಕೊಂದು ಕ್ಲಾರಿಟಿ ಕೊಡಿ. ಅಂಡ್ ಸೇಮ್ ಟೈಮ್ ಜೈಲು ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಬಂದಂತಹ ಒಂದು ವರದಿ, ಅಲ್ಲಿರುವಂತಹ ಕೈದಿಗಳಿಂದ ಕೆಲಸ ಮಾಡ್ಕೊಳ್ಬೇಕಾದ್ರೆ ಅವರಿಗೆ ಸಂಬಳ ಅಂತ 15,000 ರೂಪಾಯಿ ಕೊಡಲಾಗುತ್ತೆ. ಇದರೆಲ್ಲದರ ಜೊತೆಗೂ ಕೂಡ ಒಳಗಿರುವಂಥ ಕೈದಿಗಳಿಗೆ ಮೊಬೈಲ್ ಮಾರಾಟ ಮಾಡುವ ಪ್ರಕ್ರಿಯೆ ಇದೆ ಅಂತ ಹೇಳಿದ್ರೆ ಅದು ಜೈಲ ಸಹಜ ಪ್ರಶ್ನೆ ಬರುತ್ತೆ, ಅದು ಇನ್ನೂ ಜೈಲಾಗಿ ಉಳ್ಕೊಂಡಿದ್ಯಾ ಅಂತ ಹೇಳಿ. ಜೈಲು ಅನ್ನೋದು ಈಗಾಗಲೇ ಮರೆಮಾಚಿರ್ತಕ್ಕಂಥದ್ದು. ಅದು ಎಸ್ಪೆಷಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹ ಅಂತೂ ಅದು ಜೈಲಾಗಿಯೇ ಇಲ್ಲ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಹಲವಾರು ಬಾರಿ ಈಗಲೂ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈತ ಮೊಬೈಲ್ ಯಾರೇ ಆಗ್ಲಿ ಈ ರೀತಿ ಮೊಬೈಲ್ಗಳನ್ನ ತಗೊಂಡೋದ್ರೆ ಅವರ ಬಳಕೆಗೆ ತಗೊಂಡೋಗ್ತಾ ಇರ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಮತ್ತೆ ಇವರು ಮೊಬೈಲ್ಗಳನ್ನ ಒಳಗಡೆ ಸೇಲ್ ಮಾಡ್ಲಿಕ್ಕೆ ತಗೊಂಡೋಗ್ತಾ ಇರ್ತಕ್ಕಂಥದ್ದು ಈ ಮೊಬೈಲ್ಗಳನ್ನ. ಹೀಗಾಗಿ ಅಲ್ಲಿ ದುಬಾರಿ ಬೆಲೆಗೆ ಸೇಲ್ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆನೇ ನಡೀತಾ ಇದೆ. ಯಾಕಂತಂದ್ರೆ ಅಲ್ಲಿ ಒಳಗಡೆ ಉಳ್ಳವರು ಇರ್ತಾರೆ, ದುಡ್ಡಿರೋರು ಇರ್ತಾರೆ, ಮತ್ತೆ ಹಲವಾರು ರೌಡಿ ಶೀಟರ್ಗಳು ಇರ್ತಾರೆ. ಅವರಿಗೆ ಒಂದಷ್ಟು ಏನದು ಫೀಡ್ ಮಾಡುವಂತಹ ವ್ಯಕ್ತಿ, ಹೊರಗಿನಿಂದ ದುಡ್ಡನ್ನ ಫೀಡ್ ಮಾಡುವಂತಹ ಹೊರಗಿನ ವ್ಯಕ್ತಿಗಳು ಕೂಡ ಇರ್ತಾರೆ. ಹೀಗಾಗಿ ಅವರಿಗೆ ಬೇಕಾದಂತ ವಸ್ತುಗಳನ್ನ ಯಾವ್ಯಾವ ಮೂಲಕ ತಲುಪಿಸ್ಬೋದೋ ಎಲ್ಲಾ ಮೂಲಗಳನ್ನು ಕೂಡ ಹುಡ್ಕೊಂಡಿರ್ತಾರೆ. ಯಾಕಂತಂದ್ರೆ ನಾವು ಈಗಾಗಲೇ ಹೇಳ್ದಂಗೆ ಕೇಂದ್ರ ಕಾರಾಗೃಹ ಅದೊಂದು ಕ್ರೈಮ್ ಯೂನಿವರ್ಸಿಟಿನೇ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ಜೈಲಿನ ಒಳಗಡೆ ಹೋದ್ರೆ ಎಲ್ಲರೂ ಕೂಡ ಮನ ಪರಿವರ್ತನೆಗೆ ಹೋಗ್ತಾ ಇಲ್ಲ, ಅಲ್ಲಿ ಇನ್ನಷ್ಟು ಕ್ರೈಮ್ ನ ಹೇಗೆ ಮಾಡ್ಬೋದು ಅನ್ನೋದನ್ನ ಸ್ಟಡಿ ಮಾಡಿ ಬರುವಂತ ಇದಕ್ಕೆ ಹೋಗ್ತಾ ಇರೋದು ಅನ್ನೋದು ಕೂಡ ಮೌಖಿಕವಾಗಿ ಕೆಲವಾರು ಬಾರಿ ಜೈಲಿನ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಇದೊಂದು ಇವತ್ತಿನ ಘಟನೆ ಎಲ್ಲ ಹಲವಾರು ಬಾರಿ ಈ ತರ ಪ್ರಕರಣಗಳು ನಡೀತಲೇ ಇದಾವೆ ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ದಿವ್ಯಾ, ಮೂರ್ತಿ, ಯಾರಿಂದ ಮೊಬೈಲ್ ಅನ್ನ ಈತ ಪಡ್ಕೊಂಡ ಅನ್ನೋದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಖಂಡಿತ ದಿವ್ಯಾ, ಈಗ ಇನ್ನು ಯಾರಿಂದ ಮೊಬೈಲ್ ಅನ್ನ ಪಡ್ಕೊಂಡ ಅಂತ ಹೇಳಿ ಇನ್ನು ತಿಳಿದು ಬಂದಿಲ್ಲ. ಯಾಕಂತಂದ್ರೆ ಸಿಟಿ ಕೋರ್ಟ್ಗೆ ಬಂದು ವಿಚಾರಣೆಗೆ ಕರ್ಕೊಂಡ್ಬಂದು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಕೊಟ್ರು ಏನು ಅಂತ ಕೂಡ ಇನ್ನು ತಿಳಿದು ಬಂದಿಲ್ಲ. ಅದು ಪೊಲೀಸ್ನವ್ರು ಇನ್ನೂ ಕೂಡ ತಿಳಿಸಿಲ್ಲ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಒಟ್ಟಾರೆ ಕೇಂದ್ರ ಕಾರಾಗೃಹ ಬೆಂಗಳೂರು ಪರಪ್ಪನ ಅಗ್ರಹಾರ ಈ ಜೈಲಿನಲ್ಲಿ ನಿರಾತಂಕವಾಗಿ ಈ ಖೈದಿಗಳು ನೋಡಿ ಎಂಥ ವ್ಯವಹಾರಕ್ಕಿಳಿದಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಜೈಲಿಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಅಥವಾ ಖೈದಿ ಅಂತ ಏನು ಕರೀತಾರೆ, ಖೈದಿಗಳು ಅಂತ ಅವರಿಗೇನೆ ಸಂಬಳ 15,000 ರೂಪಾಯಿ ಇದೆ. ಅದರ ನಡುವೆ ನೋಡಿ ವ್ಯವಹಾರನ ಹ್ಯಾಕ್ ಕುದುರಿಸ್ತಾರೆ. ಅದಕ್ಕೆ ಏನೋ ಕೋರ್ಟಿಗೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾರ ಹತ್ರನೋ ಮೊಬೈಲ್ ತೊಗೊಬಂದು ಇಲ್ಲಿ ವ್ಯವಹಾರ ಕುದುರಿಸುವಂಥ ಪ್ರಕ್ರಿಯೆಗೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋದೇ ಸದ್ಯದ ಪ್ರಶ್ನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.